ಮತ್ತೊಮ್ಮೆ ನಮ್ಮ ಪ್ರೀತಿ ವಿದ್ಯಾರ್ಥಿಗಳೇ, ನನ್ನ ಜ್ಞಾನಗಣಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವು ಕಳೆದ ಕ್ಲಾಸ್ನಲ್ಲಿ ವಾಸ್ತವ ಸಂಖ್ಯೆಗಳಲ್ಲಿ ಅವಿಭಾಜ್ಯ ಅಪವರ್ತನ ವಿಧಾನ, ಮಾಸಹ ಲಾಸಹ ಕಂಡುಹಿಡಿಯುವಂಥದ್ದು, ಆಮೇಲೆ ಸಂಖ್ಯೆ ಕಂಡುಹಿಡಿಯುವಂಥದ್ದು ಮಾಡಿದ್ವಿ. ಅದೇ ತರ ಇನ್ನೂ 2 ಲೆಕ್ಕಗಳನ್ನು ಇವತ್ತು ಮಾಡ್ತಿದ್ದೀವಿ. ಸೊ ನೋಡ್ಬೋದು, 135 ಮತ್ತು 75ರ ಮಾಸಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ನಂತರ 20 ಮತ್ತು ಮಾಸಹ ಅಂದ್ರೆ 2 ಸಂಖ್ಯೆಗಳ ಮಾಸಹ ಏನ್ ಬರುತ್ತೆ ಅದು ಮತ್ತೆ 20ರ ಲಾಸಹವನ್ನ ಕಂಡುಹಿಡಿಯಬೇಕು. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಏನ್ ಹೇಳಿದರೆ 135 70ರ ಮಾಸಹ ಕಂಡುಹಿಡಿಯಬೇಕು. 135 ಅವಿಭಾಜ್ಯ ಅಪವರ್ತನ ವಿಧಾನ ನಿಮಗೆಲ್ಲ ಆಲ್ರೆಡಿ ಕಲ್ತಿದ್ದೀರಿ. 5 2 10, ಇಲ್ಲಿ ಎಷ್ಟು ಉಳಿಯುತ್ತೆ 3, 5 7 35, 3 9 3 3 1 1 ಕರೆಕ್ಟಾ? ಮುಗೀತು. 135ಗೆ ಏನೇನು ಬರುತ್ತಪ್ಪ? 5 ಇಂಟು 3 ಇಂಟು 3 ಇಂಟು 1 ಏನ್ ಬರುತ್ತೆ? 5 ಇಂಟು ಇನ್ನೊಂದು 3 ಬರುತ್ತಲ್ವಾ? 3 ಕ್ಯೂಬ್ ಇಂಟು 1, ಇದು 135. ನೆಕ್ಸ್ಟ್ ಯಾವುದು? ಇನ್ನೊಂದು ಸಂಖ್ಯೆ 75. 75 ಮಾಡೋಣ. ಸೊ 5 1 2 ಉಳಿಯುತ್ತೆ, 5 5 25, 5 3 ನೆಕ್ಸ್ಟ್ 3 1 1 1 75 ಏನ್ ಬರುತ್ತಪ್ಪ ಇಲ್ಲಿ? 5 ಇಂಟು 5 ಇಂಟು 3 ಇಂಟು 1 ಏನ್ ಬರುತ್ತೆ? 5 ಸ್ಕ್ವೇರ್ ಇಂಟು 3 ಇಂಟು 1. ನೋಡಿ ಇಲ್ಲಿ ಫಸ್ಟ್ ಏನ್ ಮಾಡಿದೀನಿ, 135 75ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಫಸ್ಟ್ ಕಂಡುಹಿಡಿದಿದ್ದೀನಿ. ಇನ್ನೇ ಹೇಳಿರೋದು 135 ಮತ್ತು 75ರ ಮಾಸಹವನ್ನು ಅವಿಭಾಜ್ಯ ಅಪವರ್ತನ. ಈಗ ನಾವೇನ್ ಕಂಡುಹಿಡಿಯಬೇಕು? ಮಾಸಹ ಕಂಡುಹಿಡಿಯಬೇಕು. ಮಾಸಹ ಅಂದ್ರೆ ಹೆಂಗ್ ಕಂಡುಹಿಡಿತೀರಪ್ಪ? ಇದು ಹೇಳಿರೋದು ನೋಡಿ. ಇಲ್ಲಿ ನೋಡಿ, ಇಲ್ಲೂ 5 ಇದೆಯಾ, ಇಲ್ಲೂ 5 ಇದೆ, ಎರಡು ಸೇಮ್ ಇದೆ. ಫಸ್ಟ್ ಕರೆಕ್ಟಾ? ಮಾಸಹ ಅಂದ್ರೆ ಏನು? ಘಾತಾಂಕ ಕಮ್ಮಿ ಇರಬೇಕು. ಇಲ್ಲಿ 2 ಇದೆ, ಇಲ್ಲೆಷ್ಟಿದೆ? ಏನಿಲ್ಲ ಅಂದ್ರೆ 1, ಅಂದ್ರೆ ಹಿಂಗ್ ಬರ್ಕೋಬೇಕು. ನೆಕ್ಸ್ಟ್ ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಯಾವ ಬರೀತೀರಿ? ಇದು 3 ಕ್ಯೂಬ್, ಇದು 3. ಯಾವ್ದು ಬರೀಬೇಕು? ಬರೀ 3 ಬರೀಬೇಕು. ಘಾತಾಂಕ ಇನ್ನ 1. ಸೊ ಮಾಸಹ ಎಷ್ಟು ಬರುತ್ತಪ್ಪ ನಮಗೆ? 15 ಬರುತ್ತೆ. ನೆಕ್ಸ್ಟ್ ಏನ್ ಕೇಳಿದರೆ ನಂತರ 20 ಮತ್ತು ಮಾಸಹ, ಈ ಸಂಖ್ಯೆ ಮತ್ತೆ ಈ ಸಂಖ್ಯೆ ಅದರ ಏನ್ ಕಂಡುಹಿಡಿಬೇಕಂತೆ? ಲಾಸಹ ಕಂಡುಹಿಡಿಬೇಕಂತೆ. ಗೊತ್ತಾಯ್ತಾ? ಸೊ ಮತ್ತೆ ಮಾಡ್ಬೇಕು ನೀವು ಅವಿಭಾಜ್ಯ ಅಪವರ್ತನ. ಯಾವ್ದ್ರದ್ದು? 20ರದ್ದು. ಏನ್ ಬರುತ್ತೆ? 2 10 2 5 ಆಮೇಲೆ 5 1. ಇದೇನ್ ಬರುತ್ತಪ್ಪ? 20 ಅಂದ್ರೆ 2 ಸ್ಕ್ವೇರ್ ಇಂಟು 5 ಬಂತು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಯಾವುದು? 15, ಇದು. ಓಕೆನಾ? ನೆಕ್ಸ್ಟ್ 5 3 3 1 1 1 ಎಷ್ಟು ಬರುತ್ತೆ? 15 ಅಂದ್ರೆ 5 ಇಂಟು 3 ಇಂಟು 1. ಕರೆಕ್ಟ್ ಅಲ್ವಾ? ನೋಡಿ ಅರ್ಥ ಮಾಡ್ಕೊಳ್ಳಿ. ನಂತರ 20 ಮತ್ತು ಮಾಸಹ 135, ಇದ್ರ ಮಾಸಹ ಎಷ್ಟು ಬಂದಿದೆ? 15. ಈ 2 ಸಂಖ್ಯೆಗಳು, ಈ ಸಂಖ್ಯೆಗೆ ಏನ್ ಕಂಡುಹಿಡಿಯಬೇಕು? ಲಾಸಹ. ನೋಡಿ ಇದು 2 ಬರ್ಕೊಂಡಿದೆ. ಲಾಸಹ ಎಷ್ಟು ಬರುತ್ತಪ್ಪ? ಏನ್ ಹೇಳಿದೀನಿ? 2 ಸೇಮ್ ಇರಬೇಕು. ಇಲ್ಲಿ 2 ಇದೆಯೇ? ಇಲ್ಲಿದ್ಯಾ? ಇಲ್ಲ. ಇಲ್ಲಿ 5 ಇದೆ, ಇಲ್ಲಿದ್ಯಾ? ಇದೆ. ಇಲ್ಲೂ 5 ಇದೆ, ಇಲ್ಲೂ 5 ಇದೆ, ಬರೀ 5. ಇಲ್ಲೇನಿದೆ? 1 ಇದೆ, 1. ಸೊ ಇದು ನಮ್ಮ ಲಾಸಹ ಎಷ್ಟು ಬರುತ್ತೆ? 5 ಬರುತ್ತೆ. ಓಕೆನಾ? ಸೊ ಇದಾದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ಇಲ್ಲಿದೆ, ನೋಡ್ಬೋದು ನೀವು. ಇಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ರೆಡಿ ಆಗಿ ಕೂತಿದೆ ನಿಮಗೋಸ್ಕರ ಅಲ್ವಾ? ನೋಡಿ, 2 ಸಂಖ್ಯೆಗಳ ಗುಣಲಬ್ಧ 2366. ಇದು 2 ಸಂಖ್ಯೆಗಳ ಗುಣಲಬ್ಧ. ಅಲ್ಲಿ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಒಂದ್ ಮಾಡಿದ್ವಿ, 2 ಸಂಖ್ಯೆಗಳು ಮಾಸಹ ಇಂಟು ಲಾಸಹ ಗುಣಲಬ್ಧ. ಈ ಬರೀ 2 ಸಂಖ್ಯೆಗಳು ಅಂದ್ರೆ ಏನು? ಎ ಇಂಟು ಬಿ ಮತ್ತು ಅವುಗಳ ಮಾಸಹ 13 ಆದರೆ ಅದರ ಲಾಸಹ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆಯ್ತಾ? ಸೊ ಏನ್ ಹೇಳಿದರೆ? ಲಾಸಹ ಇಂಟು ಮಾಸಹ ಇಸ್ ಈಕ್ವಲ್ ಟು ಎ ಇಂಟು ಬಿ. ಇಲ್ಲೇನಿದೆ? 2 ಸಂಖ್ಯೆಗಳ ಗುಣಲಬ್ಧ ಅಂದ್ರೆ ಏನು? ಇದರ ಸಂಖ್ಯೆ 2366. ಇಲ್ಲಿ ಲಾಸಹ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಮಾಸಹ ಕೊಟ್ಟಿದ್ದಾರೆ. ಎಷ್ಟು? 13 ಇಂಟು ಲಾಸಹ. ಕಂಡುಹಿಡಿಯಕ್ಕೆ ಏನ್ ಹೇಳಿರೋದು? ಇಲ್ಲಿ ಲಾಸಹ ಕೇಳಿದರೆ, ಗೊತ್ತಾಯ್ತಾ? ನಾವು ಮಾಸಹ ಕೊಟ್ಟಿದ್ದಾರೆ, 2 ಸಂಖ್ಯೆಗಳದ್ದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ನಾವು? ಲಾಸಹ ಇಸ್ ಈಕ್ವಲ್ ಟು 2366 ಡಿವೈಡೆಡ್ ಬೈ 13. ನಾವು ಇದನ್ನ ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ? 182 ಬರುತ್ತೆ. ಓಕೆನಾ? ಸೊ ಅದಾದ್ಮೇಲೆ ಏನ್ ಹೇಳಿದ್ದಾರೆ? ಅವುಗಳ ಲಾಸಹ ಕಂಡುಹಿಡಿದಾದ್ಮೇಲೆ ಒಂದು ಸಂಖ್ಯೆ 91 ಆದ್ರೆ ಇನ್ನೊಂದನ್ನ ಕಂಡುಹಿಡಿಯಿರಿ. ನೋಡಿ ಇಲ್ಲಿ ಮಾಸಹ ಗೊತ್ತು, ಲಾಸಹ ಕಂಡುಹಿಡಿದಿದ್ದೀವಿ. ಕರೆಕ್ಟಾ? ಒಂದ್ ಸಂಖ್ಯೆ 91 ಅಂತೆ. ನಾನು ಬರ್ಕೋತೀನಿ ನೋಡಿ ಇಲ್ಲಿ, ಎಲ್ ಇಂಟು ಎಚ್ ಇಸ್ ಈಕ್ವಲ್ ಟು ಎ ಇಂಟು ಬಿ. ಎಲ್ ಅಂದ್ರೆ ಲಾಸಹ, ಎಚ್ ಅಂದ್ರೆ ಏನು? ಮಾಸಹ. ಎಲ್ ಕಂಡುಹಿಡಿದ್ವಾ? 182 ಇಂಟು ಎಚ್ ಅಂದ್ರೆ ಎಷ್ಟು? 13. ಒಂದು ಸಂಖ್ಯೆ 91 ಆದ್ರೆ ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ, ಕಂಡುಹಿಡಿಯಬೇಕು.
182 ಇಂಟು 13 ಡಿವೈಡೆಡ್ ಬೈ 91 ಈಸ್ ಈಕ್ವಲ್ ಟು ಬಿ. ಏಕೆ ಗುಣಾಕಾರ ಈ ಕಡೆಗೆ ಬಂದರೆ ಭಾಗಾಕಾರ. ಸೊ ಬಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 26. ನೀವು ಇದನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ 26 ಬರುತ್ತೆ. ಓಕೆನಾ. ಸೊ ಇದೇ ಥರ ಲೆಕ್ಕಗಳು ತುಂಬ ಇದೆ. ಸೊ ನೀವು ಅದನ್ನು ವರ್ಕ್ ಮಾಡಿ, ನಿಮ್ಮ LBಯಲ್ಲಿದೆ, ಬುಕ್ಕಲ್ಲಿದೆ. ಇದೇ ಥರ ಪ್ರಾಬ್ಲಮ್ಸಲ್ಲಿ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಓಕೆನಾ ನಾನು ಮಾಡ್ತಾ ಹೋಗ್ತೀನಿ. ಇದಾದಮೇಲೆ ನೆಕ್ಸ್ಟ್ ನಿಮಗೆ ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಅಂದರೆ ಅಭಾಗಲಬ್ಧೆಯನ್ನು ಸಾಧಿಸಿ ಅಂತ ಕೊಡ್ತಾನೆ. √2, √3, √5 ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಓಕೆನಾ. ಥ್ಯಾಂಕ್ ಯು.